ಸಡನ್ಲಿ ಹೈಟೆಕ್ ಶೆಡ್ ಮಾಡಿಬಿಡ್ತಾರೆ, 100-500 ಮರಿ ಹಾಕ್ತಾರೆ. ಆಮೇಲೆ ಸಡನ್ಲಿ ಫಾರ್ಮ್ ಲಾಸ್ ಆಯ್ತು ಅಂತ ಹೇಳಿ ಕ್ಲೋಸ್ ಮಾಡಿಬಿಡ್ತಾರೆ. ಹೌದು, ಮೊದಲ ಕುರಿಗಳ ಬಗ್ಗೆ ಗೊತ್ತಿರಬೇಕು, ಅನುಭವ ಇರಬೇಕು. ಮಾಡ್ತೀವಿ ಸರ್. ಈಗ ಇವು ಮರಿಗಳನ್ನು ನಾನೇ ಕೊಡಿಸ್ತೀನಿ, ಮತ್ತೆ ಅದ್ರ ಜೊತೆ ಅವ್ರಿಗೆ ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಹೆಂಗ್ ಸಾಕ್ಬೇಕು ಅನ್ನೋದನ್ನ ನಾನೇ ಹೇಳ್ಕೊಡ್ತೀನಿ ಸರ್. ಈಗ ಮರಿ ನಾವು ಚೆನ್ನಾಗಿ ಸಾಕಿದ್ವಿ ಅಂದ್ರೆ ಅವರೇ ನಮ್ಮನ್ನ ನೋಡ್ಕೊಂಡ್ ಬರ್ತಾರ ಸರ್. ಆತರ ಆದೇ ಕಾರಣದಿಂದ ಮರಿ ನಾವು ಸಾಕಾಣಿಕೆ ಮಾಡೋದು ಇಂಪಾರ್ಟೆಂಟ್. ಸಾಕಾಣಿಕೆ ಮಾಡ್ಬೇಕು, ಒಳ್ಳೆ ಗ್ರೋತ್ ಇರ್ಬೇಕಂತೀರಾ? ನಾವೀಗ 50 ಕುರಿ ಸಾಕೋದ್ ಬೇಡಪ್ಪ, ಒಂದ್ 20 ಕುರಿ ತಗೊಂಡೋಗಿ ಸಾಕಿ ಅದ್ರಲ್ಲಿ ನೀಟಾಗಿ ಹೆಂಗ್ ಸಾಕ್ಬೇಕು, ಯಾವ ತರ ಫೀಡ್ ಕೊಡ್ಬೇಕು, ಯಾವ ತರ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ತಿಳ್ಕಂದ್ರ ಇದ್ರಾಗ 100% ಅದ್ರ ಬಗ್ಗೆ ಸ್ಟಡಿ ಮಾಡಿ ಫೀಲ್ಡ್ ಇಳಿಬೇಕು. ಸ್ಟಡಿ ಮಾಡಿನ ಫೀಲ್ಡ್ ಇಳಿಬೇಕು ಸರ್. ಯಾವ ತರ ಮನೆ ಪಕ್ಕದಲ್ಲಿನೇ ಇಲ್ಲೇ ಶೆಡ್ ಮಾಡಿದೀರಾ? ಮನೆ ಪಕ್ಕನೆ ಸಾಕಾಣಿಕೆ ಮಾಡ್ತಿದ್ವಿ ಸರ್. ಸಿಂಪಲ್ ಆಗಿ ಶೆಡ್ ಮಾಡಿ ದೊಡ್ಡದಾಗೇನ್ ಮಾಡಿಲ್ಲ. ಎಲ್ಲ ಅಂದ್ರು ಎಲ್ಲ ಸಿಂಪಲ್ ಆಗಿ ಒಂದ್ 4 ಫ್ಯಾನ್ ಹಾಕಿದೀವಿ. ಎಲ್ಲ ಇದೆ, ಫ್ಯಾನ್ ಎಲ್ಲ ಬೇಸಿಗೆಲ್ಲ ಸರ್. ಇವಾಗ ಈಗ ರೈತರು ಅಂತಿರ್ತಾರೆ ಸರ್ ಹೈಟೆಕ್ ಶೆಡ್ ಇದ್ರೆ ಬೆಸ್ಟ್ ಅಂತಿರ್ತಾರೆ, ನೀವೇನಂತ ಹೇಳ್ತಾರೆ? ಇಲ್ಲ ಸರ್, ಈಗ ನಾವು ಇದ್ರಲ್ಲಿ ಬೆಳೆಯೋ ತನಕ ಹೈಟೆಕ್ ಶೆಡ್ ಬಂಡವಾಳ ಹಾಕೋದಕ್ಕಿಂತ ಇದು ಈ ಕುರಿ ಮೇಲೆ ಬಂಡವಾಳ ಹಾಕಿ ಇದರಲ್ಲೇ ಲಾಭ ಮಾಡ್ಕೊಂಡು ನೆಕ್ಸ್ಟ್ ಬೇಕಾದ್ರೆ ಮಾಡ್ಲಿ ಸರ್. ಅವರು ಹೆಂಗ್ ಬೇಕಾದ್ರೆ ಮಾಡ್ಬೋದು ಸರ್. ಮೊದಲ ಶೆಡ್ ಮೇಲೆ ಹಾಕೋದಕ್ಕಿಂತ ಕುರಿ ಮೇಲೆ ಹಾಕಿ ಹಾಕಿ ಇದರಲ್ಲಿ ಒಂದು ಗ್ರಿಪ್ ಸಿಗಬೇಕು ಸರ್ ಅವ್ರಿಗೆ. ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ, ಸಡನ್ಲಿ ಹೈಟೆಕ್ ಶೆಡ್ ಮಾಡಿಬಿಡ್ತಾರೆ, 100-500 ಮರಿ ಹಾಕ್ತಾರೆ. ಆಮೇಲೆ ಸಡನ್ಲಿ ಫಾರ್ಮ್ ಲಾಸ್ ಆಯ್ತು ಅಂತ ಹೇಳಿ ಕ್ಲೋಸ್ ಮಾಡಿಬಿಡ್ತಾರೆ. ಹೌದು, ಮೊದಲ ಕುರಿಗಳ ಬಗ್ಗೆ ಗೊತ್ತಿರಬೇಕು, ಅನುಭವ ಇರ್ಬೇಕು ಸರ್. ಅದ್ರಲ್ಲಿ ಯಾವ ತರ ನಾವು ಕುರಿ ತರಬೇಕು, ಯಾವ ತರ ಮೆಡಿಸಿನ್ ಹಾಕ್ಬೇಕು, ಯಾವ ತರ ಫೀಡ್ ಕೊಡಬೇಕು ಎಲ್ಲ. ಮತ್ತೆ ಅದಾದ್ಮೇಲೆ ಸಾಕಿದ್ಮೇಲೆ ಮಾರ್ಕೆಟಿಂಗ್ ಮಾಡೋದು ತೊಂದರೆ ಸರ್. ಅದೊಂದು ಸರ್. ಈಗ ಸುಮಾರು ಜನ ಅಂತಿರ್ತಾರೆ, ಅದೇ ಈಗ ಕರಿಯಪ್ಪ ಅವ್ರೆ, ಮಾರ್ಕೆಟಿಂಗ್ ದೊಡ್ಡ ಸಮಸ್ಯೆ, ನಾವು ಸಾಕಾಣಿಕೆ ಮಾಡ್ತೀವಿ ಅಂತಿರ್ತಾರೆ. ನೀವು ನಮ್ ರೈತರಿಗೆ ಏನಾದ್ರು ಸಪೋರ್ಟ್ ಮಾಡ್ಬೋದಾ? ಸಪೋರ್ಟ್ ಮಾಡ್ತೀನಿ ಸರ್. ಈಗ ಇವು ಮರಿಗಳನ್ನು ನಾನೇ ಕೊಡಿಸ್ತೀನಿ, ಮತ್ತೆ ಅದ್ರ ಜೊತೆ ಅವ್ರಿಗೆ ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಹೆಂಗ್ ಸಾಕ್ಬೇಕು ಅನ್ನೋದನ್ನ ನಾನೇ ಹೇಳ್ಕೊಡ್ತೀನಿ ಸರ್. ಮತ್ತೆ ಅದಾದ್ಮೇಲೆ ನಮ್ದೇ ಆದ ಒಂದು ಕರ್ನಾಟಕ ಶೀಪ್ ಮಾರ್ಕೆಟ್ ಅಂತ ಹೇಳಿ ಗ್ರೂಪ್ ಐತಿ ಸರ್. ಅದ್ರ ಒಳಗಡೆ ಎಲ್ಲ ಸಾಕಾಣಿಕೆ ಮಾಡುವಂತ ರೈತರಾಗಿರ್ಬೋದು, ಮತ್ತೆ ಸಾಕಾಣಿಕೆ ಮಾಡಿ ಕುರಿನ ತಗೊಂಡೋಗಿ ಮಟನ್ ಅಂಗಡಿ ಅವರು ಅದ್ರದ್ದು ಸಹ ನಮ್ಮ ಗ್ರೂಪ್ ಒಳಗೆ ಇದಾರೆ ಸರ್. ಮರಿ ಅವು ದೊಡ್ಡ ಮರಿನ ತಗೊಂತಾರೆ. ಈಗ ಸ್ಟಾರ್ಟಿಂಗ್ ತಗೊಂಡೋಗಿ ಮರಿನ ಈಗ ಗ್ರೂಪ್ ಒಳಗೆ ಈಗ ಒಂದ್ ಮರಿ ಏನಾರ ಜ್ವರ ಬಂದು ಸುಸ್ತಾಗಿ ಕಡೆಗೆ ನಿಂತ್ಕೊಂಡ್ರೆ ಸರ ಫೋಟೋ ತೆಗೆದು ಗ್ರೂಪ್ ಒಳಗೆ ಹಾಕಿದ್ರೆ ಸರ ಈ ತರ ಮರಿ ಈಗ ಏನಾರ ತೊಂದರೆ ಆಗೈತೆ ಅಂತ ಹೇಳಿ ಅವ್ರಿಗೆ ಗೊತ್ತಿರಲ್ಲ ಅಂದ್ರ ಮೆಸೇಜ್ ಹಾಕಿದ್ರೆ ಇಮಿಡಿಯೇಟ್ಲಿ ನಾವ್ ಮಾಡಿಲ್ಲ ಅಂದ್ರೆ ಆ ಗ್ರೂಪ್ ಒಳಗೆ ಇರುವಂತ ಮೆಂಬರ್ಸ್ ಎಲ್ಲ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲ ಸಪೋರ್ಟ್ ಮಾಡ್ತಾರೆ. ನಿಮ್ ಸಪೋರ್ಟ್ ಹೇಳಿ. ನಮ್ ಸಪೋರ್ಟ್ ಎನಿ ಟೈಮ್ ಇದೇ ಇರ್ತದ ಸರ್. ನಾವು ಈಗ ಮಾರಾಟಗ ಅವ್ರಿಗೆ ಗೊತ್ತಾಗ್ತಿಲ್ಲ, ನಮ್ಗೆ ಸೇಲ್ ಆಗ್ತಿಲ್ಲ ಅಂದಾಗ ಏನಾದ್ರು ಸಪೋರ್ಟ್ ಮಾಡ್ತಾರೆ? ಮಾಡ್ತೀನಿ ಸರ್. ಸಾಕಾಣಿಕೆ ಮಾಡ್ಬೇಕು, ಒಳ್ಳೆ ಗ್ರೋತ್ ಇರ್ಬೇಕು. ನಮ್ಮ ಮನೆ ಮಕ್ಕಳ ತರ ನಾವು ಇವನ್ನ ಚೆನ್ನಾಗಿ ನಾವು ಜೋಪಾನ ಮಾಡಿ ಈ ತರ ಎಲ್ಲ ಚೆನ್ನಾಗಿ ಇರ್ಬೇಕಲ್ವಾ? ಮರಿ ಮಿಂಚಿರ್ಬೇಕು, ನೈಸ್ ಇರ್ಬೇಕು ಸರ್. ನೈಸ್ ಇರ್ಬೇಕು. ಹಂಗಿದ್ರೆ ಮರಿ ನೋಡಿದ್ರೆ ತಗೊಂಡು ಹೋಗ್ಬೇಕು ಅನ್ಬೇಕು. ತಗೊಂಡು ಬಿಟ್ಟು ಹೋಗಂಗಿಲ್ಲ ಸರ್. ಹಂಗ ಆತರ ನಾವು ಮೇಯಿಸಿದ್ರೆ ಅವರೇ ನಮಗೆ ಒಂದ್ 500 ರೂಪಾಯಿ ಹೆಚ್ಚು ಕೊಟ್ಟು ತಗೊಂಡು ಹೋಗ್ತಾರೆ ಅಲ್ವಾ? ಮೊದಲು ಕ್ವಾಲಿಟಿ ಚೆನ್ನಾಗಿದ್ರೆ ತಾನೇ ಓಡ್ ಬರ್ತಾರೆ ಅಂತೀರಾ? ಕ್ವಾಲಿಟಿ ಚೆನ್ನಾಗಿದ್ರೆ ತಾವೇ ತಗೊಂತಾರೆ. ಸಣ್ಣ ಪುಟ್ಟ ಏನೇ ಸಪೋರ್ಟ್ ಇದ್ರೆ ನೀವು ಮಾಡ್ತೀರಾ? ಮಾಡ್ತೀನಿ ಸರ್. ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ ಸರ್. ಈಗ ದೊಡ್ಡ ಮರಿ ಬೇಕು, ಉಂಡಿ ಲೆಕ್ಕ ಆದ್ರೂ ಉಂಡಿ ಲೆಕ್ಕನ ವ್ಯಾಪಾರ ಮಾಡ್ಕೊಂಡ್ ತಗೊಂಡ್ ಹೋಗ್ತಾರೆ ಸರ್. ಇಲ್ಲಪ್ಪ ನಮಗೆ ಲೈವ್ ವೇಟ್ ಲೆಕ್ಕನ ತಗೊಂಡ್ ಹೋಗ್ತಾರೆ ಸರ್. 410 ರೂಪಾಯಿ ತನಕ ಲೈವ್ ವೇಟ್ ತಗೊಂಡ್ ಹೋಗೋರು ಎಲ್ಲ ಪರಿಚಯ ಇದಾರೆ ಸರ್. ಎಲ್ಲ ಕಡೆ ಪರಿಚಯ ಇದಾರೆ. ಈ ಕೊನೆಯದಾಗಿ ನಮ್ ರೈತರಿಗೆ ಮತ್ತೆ ಯುವಕರಿಗೆ, ನಿಮ್ ತರ ಸಾಕಾಣಿಕೆ ಮಾಡೋರಿಗೆ ಮತ್ತೆ ಬೇರೆ ಕಡೆ ಅಂತಿರ್ತಾರೆ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ, ಸೊ ಈ ತರ ಸಾಕಾಣಿಕೆ ಮಾಡೋದ್ರಿಂದ ಏನಂತೀರಾ ಸರ್? ಇದು ಬೆಸ್ಟ್ ಸರ್. ಸುಮ್ನೆ ನಾವು ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಮ್ಮ ತೋಟದಲ್ಲೇ ನಾವು ಈ ಕೆಲಸನೂ ಮಾಡ್ಬೋದು, ಮತ್ತೆ ವಿತ್ ಹೊಲದಲ್ಲಿ ನಾವು ಕೆಲಸನೂ ಮಾಡ್ಬೋದು ಸರ್. ಆದ್ರಿಂದ ಇದ್ರಲ್ಲಿ ಎಲ್ಲಾ ನಾವು ಚೆನ್ನಾಗಿ ಇದ್ರಲ್ಲಿ ಎಲ್ಲಾ ನೋಡ್ಕೋಬೇಕು ಸರ್. ಸ್ಟಾರ್ಟಿಂಗ್ ಚೆನ್ನಾಗಿ ನೋಡ್ಕೊಂಡ್ ಮಾಡಿದ್ರೆ ಚೆನ್ನಾಗಿ ಇದ್ರಲ್ಲಿ ಸಕ್ಸಸ್ ಆಗ್ಬೋದು ಸರ್. ಇಲ್ಲಪ್ಪ ನಾವ್ ಒಮ್ಮಕ ಒಂದು 50 ಸಾಕ ಬದ್ಲಿ 100 ತಗೊಂಡೋಗಿ ಸಾಕಿದ್ರ ಯಾವ ತರ ಲೇಬರ್ ಮೇಲೆ ಮೇಂಟೈನ್ ಮಾಡ್ತಾರೆ ಸರ್, ಅವ್ರಿಗೂ ಗೊತ್ತಿರಲ್ಲ. ಹಂಗಾಗಿ ಸ್ವಂತ ಮಾಡ್ಬೇಕು ಸರ್. ಸ್ವಂತ ನಾವೀಗ 50 ಕುರಿ ಸಾಕೋದ್ ಬೇಡಪ್ಪ, ಒಂದ್ 20 ಕುರಿ ತಗೊಂಡೋಗಿ ಸಾಕಿ ಅದ್ರಲ್ಲಿ ನೀಟಾಗಿ ಹೆಂಗ್ ಸಾಕ್ಬೇಕು, ಯಾವ ತರ ಫೀಡ್ ಕೊಡ್ಬೇಕು, ಯಾವ ತರ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ತಿಳ್ಕಂದ್ರ ಇದ್ರಾಗ 100% ಅದ್ರ ಬಗ್ಗೆ ಸ್ಟಡಿ ಮಾಡಿ ಫೀಲ್ಡ್ ಇಳಿಬೇಕು. ಸ್ಟಡಿ ಮಾಡಿನ ಫೀಲ್ಡ್ ಇಳಿಬೇಕು ಸರ್. ಇದ್ರು ಸಪೋರ್ಟ್ ಮಾಡಿ, ಮತ್ತೆ ಯಾವ್ದೇ ಸಂತೆಯಲ್ಲಿ ಅವರು ಮೇಕೆಗಳು ಕುರಿಗಳು ಏನೇ ಬೇಕಂದ್ರೂ ಕೊಡಿಸಿ ಅವ್ರಿಗೆ. ಆಯ್ತು ಸರ್, ಖಂಡಿತ ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಸರ್. ಯಾವ ಸಂತೆಗೆ ಬಂದ್ರು ನಾವು ಕೊಡಿಸಿ ಕೊಡ್ತೀನಿ ಸರ್. ಓಕೆ ಬ್ರದರ್, ಥ್ಯಾಂಕ್ ಯು. ಸರ್.